ನಮಸ್ಕಾರ. ಈ NH-66 IRB ಕನ್ಸ್ಟ್ರಕ್ಷನ್ ಅವರು ಮಾಡ್ತಿರುವಂಥ ಕೆಲಸಗಳಲ್ಲಿ ಬಾಕಿ ಉಳಿದಿರುವಂಥ ಕೆಲಸಗಳನ್ನು ಹೈಲೈಟ್ ಮಾಡ್ತೇನೆ ಅಂತ ಹೇಳಿದ್ದೆ ಕಳೆದ ವಿಡಿಯೋಗಳಲ್ಲಿ. ನಾವೀಗ ಉಡುಪಿ ಜಿಲ್ಲೆಯನ್ನು ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿಗೆ ಬಂದಿದ್ದೇವೆ. ಈ ಭಟ್ಕಳ ನಗರ ಭಾಗದಲ್ಲಿ ನೋಡಿ ಇನ್ನೂ ಕೂಡ ಕೆಲಸ ಹಾಗೆ ಬಾಕಿ ಉಳಿದಿದೆ. ಕಳೆದ 10 ವರ್ಷದ ಹಿಂದೆ ಈ ಐವರಿ ಕನ್ಸ್ಟ್ರಕ್ಷನ್ಸು 3 ವರ್ಷದಲ್ಲಿ ಕೆಲಸನ ಮುಗಿಸ್ತೇವೆ ಅಂತೇಳಿ ಕೆಲಸನ ಸ್ಟಾರ್ಟ್ ಮಾಡಿ ಆನಂತರ ಮೇಜರಾಗಿ ಎಲ್ಲ ಕೆಲಸಗಳನ್ನು ಮುಗಿಸಿದ್ರು ಕೂಡ ಈ ನಗರ ಭಾಗದ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ ತೊಂದರೆಯಿಂದ ಜೊತೆಗೆ ಇಲ್ಲಿಯ ಸಣ್ಣ ಕೊರತೆಗಳು ಉಂಟಾದ್ರಿಂದ ಈ ಕೆಲಸಗಳು ಪೂರ್ತಿಯಾಗಿ ಮುಗಿಲಿಲ್ಲ ಇವ್ರದ್ದು. ಇದು ಭಟ್ಕಳ ನಗರಕ್ಕೆ ಎಂಟ್ರಿ ಆಗ್ತಿದ್ದಾರೆ ಈಗ. ಅತಿ ಹೆಚ್ಚು ತಾಲೂಕುಗಳನ್ನು ಹೊಂದಿರುವಂಥ ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆ ಕೂಡ ಒಂದು. ಅದರಲ್ಲಿ ಕರಾವಳಿ ಭಾಗದಲ್ಲೇ ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲ, ಕಾರವಾರ ಈ 5 ತಾಲೂಕುಗಳು ಕರಾವಳಿ ಭಾಗದಲ್ಲೇ ಬರ್ತವೆ. ಇದರಿಂದ ಒಳಗಡೆ ಇರುವಂಥದ್ದು ಯಲ್ಲಾಪುರ, ಸಿರ್ಸಿ, ಮುಂದಗೋಡ ಮತ್ತು ಸಿದ್ದಾಪುರ ತಾಲೂಕುಗಳು ಕೂಡ ಇದೇ ಉತ್ತರ ಕನ್ನಡ ಜಿಲ್ಲೆಗೆ ಸೇರ್ತದೆ. ನೋಡಿ, ನಾನು ತೋರಿಸ್ದಂಗೆ ಈ ನಗರ ಭಾಗದಲ್ಲಿ ಕೆಲಸಗಳನ್ನು ಬಾಕಿ ಉಳಿದಿರೋಂಥದ್ದು ಇದು ಕಳೆದ 2-3 ವರ್ಷಗಳಿಂದ ಈಗ ಬಿಲ್ಡಿಂಗ್ಗಳನ್ನು ಡೆಮಾಲಿಷನ್ನ ಮಾಡಿದ್ರು ಕೂಡ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು. ಎರಡೂ ಬದಿಯಲ್ಲಿ ಈ ಎಲೆಕ್ಟ್ರಿಕ್ ಪೋಲ್ಗಳು ದೊಡ್ಡದು ವೈರ್ಗಳನ್ನು ಹಾಕ್ಲಿಕ್ಕೆ ಅಂತ ಕಂಬಗಳು ಎಳೆದಿರಲ್ಲ, ಅಷ್ಟು ಜಾಗನ ಲ್ಯಾಂಡ್ ಅಕ್ವಿಸಿಷನ್ನು ಕಳೆದ 2 ವರ್ಷದ ಹಿಂದೆ ಮಾಡಿಬಿಟ್ಟಿದ್ದಾರೆ. ಈಗ 1.5 ವರ್ಷ 2 ವರ್ಷದಿಂದ ಮಾಡಿಬಿಟ್ಟಿದ್ದಾರೆ. ಬಟ್ ಆದರೂ ಕೂಡ ನಗರ ಭಾಗದ ಕೆಲಸಗಳು ಮಾಡಲಿಕ್ಕೆ ಇನ್ನೂ ಕೂಡ ಆಗಿಲ್ಲ. ಇದು ಭಟ್ಕಳದ ಮುಖ್ಯ ಸರ್ಕಲ್ ಆಗಿರ್ತದೆ. ಎರಡೂ ಬದಿಯ ಎಲೆಕ್ಟ್ರಿಕ್ ಪೋಲ್ಗಳನ್ನು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ಹೈಟಾಗಿ ನೆಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ಈ NHಗೆ ಇದು ಸೇರ್ತದೆ. ಈ ನಗರ ಭಾಗದಲ್ಲಿ ರಸ್ತೆಗಳು ಬಂದು ಮತ್ತು ಸರ್ವಿಸ್ ರಸ್ತೆಗಳನ್ನು ಕೂಡ ಮಾಡಬೇಕು ಅನ್ನೋದು ಇದೆ. ಆದರೆ ಇಲ್ಲಿ ಜನಗಳು ಜಾಗದ ಒಂದು ಕೊರತೆಗಳಿಂದ ಕಳೆದ 7-8 ವರ್ಷಗಳಿಂದ ಈ ಕೆಲಸ ಹಾಗೆ ತ್ವರಿತಗತಿಯಲ್ಲಿ ನಡೀತಾ ಇದೆ. ಕುಂಠಿತವಾಗಿ ನಡೀತಾ ಇದೆ. ನೋಡಿದೆ ಸ್ವಲ್ಪ ಮುಂದೆ. ಈಗ ಕಳೆದ ವರ್ಷ ಇದು ಆಗಿರಲಿಲ್ಲ, ಈ ವರ್ಷ ಆಗಿದೆ. ಈಗ ನಂತರ ಮಧ್ಯಕ್ಕೆ ತಡೆಗೋಡೆಗಳನ್ನು ನಿರ್ಮಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಂದರೆ ಸರಾಗವಾಗಿ ಸಾಗಬೇಕು ಅಂದರೆ ತಡೆಗೋಡೆ ಇಲ್ಲ ಅಂತಂದರೆ ವೆಹಿಕಲ್ಗಳು ಆ ಬದಿಯಿಂದ ಈ ಬದಿಗೆ ಬರುವಂಥ ಕೆಲಸಗಳು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಅಂತೇಳಿ ಅಂತ. ಇದು ಭಟ್ಕಳದ ದೃಶ್ಯ. ಆದರೆ ಮುಂದೆ ಬರುವಂಥ ನಗರದ ಬಗ್ಗೆ ಮಾಹಿತಿನೂ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಈ ಡೇ ಟೈಮ್ಗಳಲ್ಲಿ ಈ ನಗರಗಳನ್ನು ಸಾಗಲಿಕ್ಕೆ ಸ್ವಲ್ಪ ಸಮಯನ ನಾವು ತಗೋಬೇಕಾಗ್ತದೆ. ಅಂದರೆ ಫಾಸ್ಟಾಗಿ ನಾವು ಟ್ರಾವೆಲ್ ಮಾಡಲಿಕ್ಕೆ ಆಗೋದಿಲ್ಲ. ಈ ನೈಟ್ ಟೈಮಿಂಗ್ಸ್ನಲ್ಲಿ ಯಾವುದೇ ವೆಹಿಕಲ್ಗಳು ಇಲ್ಲದೇ ಇರೋದ್ರಿಂದ ನಾವು ವೇಗವಾಗಿ ಈ NH-66 ನಾವು ಸರಾಗವಾಗಿ ಸಾಗ್ಬೋದು.
ಈ ಡೇ ಟೈಮ್ನಲ್ಲಿ ತುಂಬ ವೆಹಿಕಲ್ಸ್ಗಳು ಇರುವ ಕಾರಣ ಸ್ವಲ್ಪ ನಮಗೆ ಸಮಯಕ್ಕೆ ಸರಿಯಾಗಿ ನಾವು ನಗರಗಳನ್ನು ಪಾಸ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಸ್ಲೋ ಆಗ್ತದೆ. ಅಷ್ಟನ್ನು ಬಿಟ್ಟರೆ ದಕ್ಷಿಣ ಕನ್ನಡದಿಂದ ಕಾರವಾರವಾಗಿ ಗೋವಾದ ಮಡ್ಗಾಂವ್ ಮತ್ತು ಪಣಜಿಗೆ ನಾವು 5 ರಿಂದ 6 ತಾಸುಗಳಲ್ಲಿ ಹೋಗ್ಬೋದು ಸ್ವಂತ ವೆಹಿಕಲ್ಗಳಲ್ಲಿ. ಮುಂದಿನ ಹೈಲೈಟ್ ವಿಡಿಯೋನ ಇದರಲ್ಲೇ ಹೈಲೈಟ್ ಮಾಡ್ತೇನೆ.